ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ಬನ್ನಿ, ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ, ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಬಾಯಿಗೆ ರುಚಿ ಕೊಡುತ್ತೆ. ಇದ್ರ ಮುಂದೆ ನಾನ್ ವೆಜ್ ಊಟನೂ ಏನೂ ಆಗಲ್ಲ. ಆವಾಗವಾಗ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಬಾಯಿ ಕೆಟ್ಟಾಗ ಬೇರೆ ರುಚಿ ಏನೂ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಈ ಥರ ಗೊಜ್ಜು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಮುದ್ದೆ, ಒಂದೂವರೆ ಮುದ್ದೆನೂ ತಿಂದುಬಿಡ್ಬೋದು. ಅದ್ರ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ರೆಸಿಪಿ ತೋರಿಸ್ತೀನಿ ಬನ್ನಿ. ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡಿ. ಇಲ್ಲಿ ಸ್ಟವ್ ಮೇಲೆ ಸುಡೋಕ್ಕೇನು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಈ ಥರ ಕುಕ್ಕರಲ್ಲಿ ಪ್ಲಾನ್ ಮಾಡಿದೆ. ಆಲೂಗಡ್ಡೆನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಹಸಿ ಕರಿಬೇವು ನಾನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ನೋಡಿ. ಅದಕ್ಕೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುಮ್ಮನೆ ಹಂಗೆ ಹುರ್ಕೊಡೋಣ. ಇದನ್ನು ಒಲೆ ಮೇಲೆ ಸುಟ್ಕೊಂಡು ಮಾಡ್ಬೋದು ನೋಡಿ. ಸ್ವಲ್ಪ ಹೊತ್ತು ಕುಕ್ಕರ್ ಸುಮ್ಮನೆ ಮೇಲೆ ಮುಚ್ಚಿದ್ದೆ. ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಹಾಕ್ಸ್ಕೊಂಬಿಡೋಣ. ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಸೈಡು ನಾನು ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದು. ಹೀಟು ಹಸಿಮೆಣ್ಸಿನ್ಕಾಯಿ ಅಂತೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀನಿ. ಆದರೆ ಗೊಜ್ಜಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತಿನ್ನಲಿಕ್ಕೇನೋ ಚೆನ್ನಾಗಿರುತ್ತೆ, ಆದರೆ ಹೀಟ್ ಆಗುತ್ತೆ. ಅದು ನಮ್ಮ ಚಾಯ್ಸ್, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೋಡಿ. ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4-5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ಈ ಥರ ಚೆನ್ನಾಗಿ ಕೈಯಲ್ಲಿ ಸಿಕ್ಕಬೇಕಾಗತ್ತೆ ನೋಡಿ. ಕೈಗೊಜ್ಜು ಅಂತಾರೆ ಇದನ್ನು. ಅದಕ್ಕೆ ಈ ಥರ ಕೈಯಲ್ಲಿ ಮಾಡೋದ್ರಿಂದ ಕೈಗೊಜ್ಜು ಅನ್ನೋದು ಜಾಸ್ತಿ ಮಸಾಲೆಗಳೇನು ಹಾಕ್ದಿರ ಈ ಥರ ಸಿಂಪಲ್ಲಾಗಿ ಇದು ಟ್ರೈ ಮಾಡಿ ನೋಡಿ, ಗೊತ್ತಾಗತ್ತೆ. ರುಚಿನೂ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಲೆ ಮೇಲೆ ಸುಟ್ಕೋಬೋದು ಬದನೆಕಾಯಿ, ಆಲೂಗಡ್ಡೆನ. ಸ್ಟವ್ ಮೇಲೂ ಸುಟ್ಕೋಬೋದು. ನಾನು ಒಂದೊಂದು ಸಲ ಸ್ಟವ್ ಮೇಲೂ ಸುಟ್ಬಿಟ್ಟು ಮಾಡ್ತೀನಿ. ನಮ್ಗೆ ಯಾವ ಥರ ಈ ಥರ ಎರಡು ಥರನೂ ಟ್ರೈ ಮಾಡ್ಬೋದು. ಯಾವ ಥರ ನಿಮ್ಗೆ ಇಷ್ಟ ಆದರೆ ಆ ಥರ ಟ್ರೈ ಮಾಡ್ಕೊಳ್ಳಿ ನೋಡಿ. ಇದೆಲ್ಲ ನಾವು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಕಳಿಸ್ಬೇಕಾಗತ್ತೆ. ನಾವು ಹಾಕಿರೋಂಥ ಉಪ್ಪು ಇದೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಈ ಹುಣಸೆಕಾಯಿ ಹಣ್ಣು ಹಾಕಿದ್ವಲ್ಲ, ಅದನ್ನು ಎಲ್ಲ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಸಿಕ್ಕಬೇಕಾಗತ್ತೆ ನೋಡಿ. ಇವಾಗ ನಾವು ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ವಲ್ಲ, ಬದನೆಕಾಯಿ, ಆಲೂಗಡ್ಡೆ ಅವೆಲ್ಲ ಹಾಕಿ ಮಿಕ್ಸ್ ಮಾಡೋಣ ನೋಡಿ. ಇಷ್ಟೇ ಇದು. ಇದಕ್ಕೆ ನಾವು ಟೇಸ್ಟ್ ನೋಡಿದೆ, ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.